ಹಲಸಿನ ಹಣ್ಣು ರಸಾಯನ ಮಾಡಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಮಂಡ್ಯದ ಉಂಡೆ ಬೆಲ್ಲ. ಇದು ತುಪ್ಪ, ಇದು ಹಸಿ ಕಾಯಿ ತುರಿ. ಯಾವ್ದೋ ಬೇಕರಿ ಸ್ವೀಟ್ ತರ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಶಮ್ಮ ಎಲ್ಲಿಗೆ ಹೋಗ್ತಾ ಇದೀಯಾ? ಸ್ಕೂಲಿಗೆ. ಇಲ್ಲಿ ನೋಡಿ, ಒಂದು ವಾರ ರಜಾ ಹಾಕಿ ಅವ್ರ ಮಾವನ್ ಮದುವೆ ಮುಗಿಸ್ಕೊಂಡು ಬಂದಿದ್ದಾಳೆ ಸ್ಕೂಲ್ಗೆ ಹೋಗಕ್ಕೆ. ಎಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದಾರೆ? ಎಲ್ಲಿದಾರ ಅಮ್ಮ? ಬ್ಯಾಗ್ ಹಾಕೋ, ಹೆಂಗ್ ಕಾಣ್ತೀಯ ನೋಡ್ತೀನಿ. ಬ್ಯಾಗ್ ಹಾಕೋ, ಹಾಕೋ ಬ್ಯಾಗ್. ಎರಡು ಕಡೆ ಹಾಕೋ. ಹಾಕಕ್ ಆಗಲ್ಲ ನಿಂಗೆ? ಓ, ಡ್ರೆಸ್ ಚೆನ್ನಾಗಿದೆ. ನಾನೇನೋ ಯೂನಿಫಾರ್ಮ್ ಅನ್ಕೊಂಡಲ್ಲ ದಿಶಾ. ಹಾಯ್ ಹೇಳಿ ಎಲ್ರಿಗೂ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ತಿಂಡಿ ಆಯ್ತಾ ಎಲ್ರದ್ದು? ಸೊ ನಮ್ ದಿಶು ಹಿಂಗ್ ಸ್ಕೂಲಿಗೆ ಹೋಗಿ ಹಿಂಗ್ ಇವಾಗ್ಲೇ ಬಂದಿದ್ದಾಳೆ. ಸೊ ಇವಾಗ ಆಗ್ಲೇ ಹಲಸಿನ ಹಣ್ಣು ತಂದಿದ್ದೀನಿ ನೆನ್ನೆ, ದೊಡ್ಡದು. ಅದನ್ನ ನೋಡಿ ಅತ್ತೆ ಹಣ್ಣು ಹಣ್ಣು ಅಂತಿದ್ಲು. ಅದಕ್ಕೆ ಇವತ್ತು ಹಣ್ಣು ಕಟ್ ಮಾಡ್ತಾ ಇದ್ದೀನಿ, ಹಲಸಿನ ಹಣ್ಣು ಕಟ್ ಮಾಡ್ತಾ ಇದ್ದೀನಿ. ಜೊತೆಲಿ ಅವಳಿಗೆ ಏನೋ ಒಂದು ಮಾಡ್ಕೊಡ್ತೀನಿ, ರಸಾಯನ ಮಾಡ್ಕೊಡ್ತೀನಿ. ತಿಂತಿಮಾ ಹಣ್ಣು ತಿನ್ನೋಣ? ಇಲ್ಲಿ ನೋಡಿ, ನಾನು ಎಷ್ಟು ಈಸಿಯಾಗಿ ತೆಗಿತಾ ಇದ್ದೀನಿ. ನಮ್ಮ ತರುಣ್ ಎಷ್ಟು ಕಷ್ಟ ಪಡ್ತಿದ್ದಾನೆ ಅಂದ್ರೆ, ಬಟ್ ಇಲ್ಲಿ ನೋಡಿ ಎಷ್ಟು ದೊಡ್ಡದಿದಾವೆ. ಸೊ ಆಗ್ಲೇ ಹೇಳ್ದಂಗೆ ಹಲಸಿನ ಹಣ್ಣು ರಸಾಯನ ಮಾಡಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ ನೋಡಿ, ಇದನ್ನೆಲ್ಲ ತಗೊಂಡು ಇವಾಗ ನಾವು ಟೆರಸ್ ಮೇಲೆ ಹೋಗ್ತಾ ಇದೀವಿ. ಟೆರಸ್ ಮೇಲೆ ಯಾಕಂದ್ರೆ ಅಲ್ಲಿ ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿರೋದ್ರಿಂದ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರು ನೋಡಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ನಂಗೆ ಹೆಲ್ಪ್ ಮಾಡಕ್ ಬಂದಿದ್ದಾರೆ ವಿಡಿಯೋಗೆ. ಸೊ ಇವಾಗ ಮಾಡು ಎಲ್ಲ. ಏನ ನಾನ್ ತಿನ್ನಕ್ ಬಂದಿರೋದು. ಎಲ್ಲ ರೆಡಿ ಇದೆ, ಸ್ವಲ್ಪ ಅಷ್ಟೇ ಕೆಲಸ ಇರೋದು. ಚಿಕ್ಕ ಪುಟ್ಟ ಹೆಲ್ಪ್ ಮಾಡು. ಪಾಪ ಇವಳು ಮಲ್ಗೋ ಟೈಮ್ ಏನಕ್ಕೆ ಇವಳನ್ನ ಹಿಂಗ್ ಹಿಡ್ಕೊಂಡಿದ್ಯಾ? ಅವಳು ಹೋಗ್ತಿಲ್ಲ. ಓವರ್ ಡ್ಯೂಟಿ ಯಾಕೆ ಮಾಡಿಸ್ತಾ ಇದೀಯಾ? ಹೋಗು ಮಲ್ಕೋ ಅಂದ್ರೆ ಹೋಗ್ತಾ ಇಲ್ಲ. ಇಲ್ಲ ನನ್ ವಿಡಿಯೋ ನೋಡಿ, ಇವಳೇ ನಮ್ಮ ಮನೆ ಪಾರ್ಲೆಜಿ ಗರ್ಲ್. ದಿಶು ನೋಡಿ ಪಾರ್ಲೆಜಿ, ನೋಡಿ ದಿಶು ಪಾರ್ಲೆಜಿ ತರ ಹಿಂಗ್ ಮಾಡು. ದಿಶು ಲಾಸು ತರ ನಿಂಗ್ ನಿದ್ದೆ ಬರ್ತಿದೆ ತಾನೆ? ಹೋಗು. ಇಲ್ಲ ಸು. ನೋಡಿ, ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾಳೆ ಅವಳು. ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಅವಳಿಗೆ ನಿದ್ದೆ ಬಂದ್ರು ಅವಳು ಹೋಗಲ್ಲ ಮನೆಗೆ. ಈ ಕಡೆ ಬಾ ದಿಶು, ದಿಶು ಈ ಕಡೆ ಬಾ, ಬೀಳ್ತೀಯ. ಈ ಹಲಸಿನ ಹಣ್ಣು ಇನ್ನೊಂದ್ ಸ್ವಲ್ಪ ಹಣ್ಣಾಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇನ್ನೇನ್ ಮಾಡ್ಬೇಕು? ಬೀಜ ತೆಗ್ದಿಲ್ಲ? ತೆಗಿತೀನಿ. ಸ್ವಲ್ಪ ಒಂಚೂರು ಜಾಸ್ತಿ ಹಣ್ಣಾಗಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿದೆ, ತುಂಬಾ ಸ್ವೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ಇವಾಗ ತಿನ್ನೋಣ. ನಂಗೊಂದು ಹೆಲ್ಪ್ ಮಾಡ್ತೀಮ? ಈ ಬೆಲ್ಲನ ಸ್ವಲ್ಪ ಹಿಂಗ್ ತುರ್ದು ಕೊಡ್ಬೇಕು. ತುರಿತೀಯಾ? ನಮ್ಮ ಹಸ್ಬೆಂಡ್ ಅವ್ರು ಒಂದು ಕೆಲಸ ಮಾಡಿರ್ಲಿಲ್ಲ, ಅದಕ್ಕೆ ಈ ಕೆಲಸ ಹಚ್ಚುತ್ತಾ ಇದ್ದೀನಿ. ಬೆಲ್ಲ ತುರಿತಾ ಇದ್ದೀನಿ. ಅಲ್ಲಮ್ಮ, ಎಲ್ಲಾರು ಬನ್ನಿ. ಮಂಡ್ಯದ ಉಂಡೆ ಬೆಲ್ಲ. ಈ ಕಡೆ ಅಲ್ಲ, ಡೈಲಾಗ್ ಪಂಚ್ ಡೈಲಾಗ್ ಹೊಡೆದು. ಮಂಡ್ಯದ ಉಂಡೆ ಬೆಲ್ಲ. ಏ ಚಪ್ಪಾಳೆ ತಟ್ಟು ಮಾಮಂಗೆ. ಈಗ ತಾನೇ ನನ್ನ ಹೆಂಡತಿ ಬಿಡಿಸಿಟ್ಟಿರೋ ಹಲಸಿನ ಹಣ್ಣು. ಹಲಸಿನ ತೊಳೆ ಈ ದೊಡ್ಡದ್ರಲ್ಲಿ. ದಿಶಮ್ಮ ಏನ್ ಮಾಡ್ದೆ? ಚೆನ್ನಾಗಿಲ್ಲ ಅಂತವಳೆ. ಹಂಗ ಹೇಳ್ಬಾರ್ದು. ಕುತ್ಕೋ ದಿಶಾ. ತಿನ್ಲು. 2-3 ಹಣ್ಣು ತಿಂದಿದ್ದಾಳೆ, ಚೆನ್ನಾಗಿಲ್ಲ ಅಂತವಳೆ. ನಿಂಗ್ ಬೇಡ್ವಾ ಹಣ್ಣು? ಬೇಕು. ಸಕ ಇನ್ನೊಂದ್ ಚೂರ್ಮಾ, ಹಣ್ಣು ಸ್ವಲ್ಪ ಜಾಸ್ತಿ ಇದೆ, ಇನ್ನೊಂದ್ ಸ್ವಲ್ಪ. ಇವಾಗ ಎಲ್ಲಾ ರೆಡಿ ಮಾಡ್ಕೋತೀವಿ, ಆಮೇಲೆ ಎಲ್ಲಾ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ನೋಡಿ ಏನೇನಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಏನೋ ಯಾರ್ದು ಹೊಟ್ಟೆ ದಪ್ಪ ಆಗಿದೆ? ಯಾರ್ದು? ನಿಂದೆ ಹೊಟ್ಟೆ ದಪ್ಪ ಆಗಿರೋದು. ಇಲ್ಲಿ ನೋಡಿ, ಬಿಡಿಸಿಟ್ಟಿರೋ ಹಲಸಿನ ಹಣ್ಣು, ಬಾದಾಮಿ, ಇದು ದ್ರಾಕ್ಷಿ, ಗೋಡಂಬಿ. ಗೋಡಂಬಿ ಇನ್ನೊಂದ್ ಸ್ವಲ್ಪ ಹಾಕ್ಬೇಕಿತ್ತು, ಖಾಲಿ ಆಗಿತ್ತು, ಅದಕ್ಕೆ ಸ್ವಲ್ಪ ತಂದಿದ್ದೀನಿ. ಇದು ತುಪ್ಪ, ಇದು ಹಸಿ ಕಾಯಿ ತುರಿ. ಲೇ ತುಪ್ಪ ಕಣೆ ಅದು. ಇಲ್ಲಿ ನೋಡುವ, ಇವಳಿಗೆ ಎಲ್ಲಾ ಗೊತ್ತು. ತುಪ್ಪ ಅಲ್ಲ, ಎಣ್ಣೆ ಅಂತೆ. ತುಪ್ಪ ಅದು. ಯಾರು ಹೇಳಿದ್ದು? ನೀ ಯಾವ್ದಮ್ಮ ಇದು? ಇದೇನು? ತುಕ್ಕಾರಿ. ಸರಿ, ಇದೇನು? ಇದು ಎಣ್ಣೆ ಅಲ್ಲಮ್ಮ, ಅದು ತುಪ್ಪ. ಇದು ಮಿಶಿಕಾದ. ಕರೆಕ್ಟ್ ಆಗಿ ಅವಳಿಗೆ ಗೊತ್ತಿದೆ. ಇದೇನು ಹೇಳಮ್ಮ?
ಕರೆಕ್ಟ್ ಆಗಿ ಹೇಳು. ನಿಮ್ ಮನೇಲಿ ಮಂಡ್ಯದ ಉಂಡೆ ಬೆಲ್ಲ. ಅವ್ರ ಮನೇಲಿ ತಡಿ ಒಂದ್ ನಿಮಿಷ. ಮಂಡ್ಯ ಉಂಡೆ ಬೆಲ್ಲ ಹೇಳು. ಹೇಳು ಹೇಳು. ಹೇಳಲ್ಲ ಬಿಡು. ಮಂಡ್ಯ ಉಂಡೆ ಬೆಲ್ಲ ಅನ್ನು. ನೀ ಹೇಳು ಮಂಡ್ಯ ಉಂಡೆ ಬೆಲ್ಲ. ನೀ ಹೇಳು ಪಾಪು. ನೀನ್ ಹೇಳು ಮಂಡ್ಯ ಉಂಡೆ ಬೆಲ್ಲ. ಬೇಡ ಬೇಡ ಕಳ್ಸೋಳ್. ಬೇಡ ಹೋಗು ನೀನು. ಬೇಡ ಹೋಗು. ಹೇಳ್ಬಿಡು. ಹೇಳು ಮಂಡ್ಯ ಉಂಡೆ ಬೆಲ್ಲ. ಹೇಳು. ಹಾ ಕರೆಕ್ಟ್ ಆಗಿ ಹೇಳು. ಮಂಡ್ಯ ಉಂಡೆ ಬೆಲ್ಲ. ಅಷ್ಟೇ ಸಿಂಪಲ್. ಸಾಕಮ್ಮ ಸಾಕು ಸಾಕು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ನಿಂಗೆ ಇನ್ನೊಂದ್ ಕೆಲ್ಸ ನಿಂಗೆ. ಇದನ್ನ ಯಾರು ದಿಶಮ್ಮ ಇದೆಲ್ಲ ತಿನ್ನೋದ್ ಬಂಗಾರಿ. ನೀನ್ ಹಿಂಗ್ ಕಟ್ ಮಾಡು. ಹಾ ಹೇಳು. ನನ್ಗೆ ಹಿಂಗೆ ಬರೋದು. ನಿನ್ಗೆ ಬರುತ್ತಾ ಕಟ್? ನಾನ್ ಹೇಳೋಣ ಅಂತಿದ್ದೆ, ಅವಳೇ ಹೇಳ್ಬಿಟ್ಲು. ನಂಗ್ ಬಂದಂಗ್ ಹಿಂಗೆ ಕಟ್ ಮಾಡೋದು. ಇಲ್ಲಿ ನೋಡಿ ಎಲ್ರು ನಂಗೆ ಬೈಯೋರಾದ್ರು. ಎಲ್ಲ ಕಾಯ್ಕೊಂಡ್ ಕೂತವ್ರೆ ತಿನ್ನಕ್ಕೆ. ಕಟ್ ಮಾಡು ಜೋರಾಗೆ ಅಂತ. ದಿಶು ನಂಗೆ ಹಿಂಗೆ ಬರೋದು. ನನ್ಗೆ ಹೇಳ್ತಾ ಇದ್ಯಾ ಜೋರಾಗಿ ಮಾಡು ಅಂತ? ಅಲ್ಲ ನೋಡ್ ಮಾಮಂಗೆ ಹೇಳು. ನೋಡಿ ಇವಾಗ ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಇವ್ರು ಕಟ್ ಮಾಡಿ ಕೊಟ್ಟಿದ್ದಾರೆ. ಎಷ್ಟ್ ಚೆನ್ನಾಗಿದೆ. ಇದು ಸ್ವಲ್ಪ ಬಾದಾಮಿ ಮತ್ತೆ ಈ ಗೋಡಂಬಿನ ಸ್ವಲ್ಪ ಪುಡಿ ಮಾಡ್ಕೋತೀನಿ. ಗೋಡಂಬಿ ಜಾಸ್ತಿ ಇರ್ಲಿಲ್ಲ, ತರ್ಸನ ಅಂದ್ರೆ ಟೈಮ್ ಆಗಿತ್ತು, ಅದಕ್ಕೋಸ್ಕರ. ಸೊ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದೀನಿ. ಇವಾಗ ಮೊದಲನೇದಾಗಿ ಇದಕ್ಕೆ ಫಸ್ಟ್ ತುರ್ದಿರೋ ಕಾಯಿ ತುರಿನ ಹಾಕೋತೀನಿ. ಇಲ್ಲಿ ನೋಡಿ, ಎರಡನೇದಾಗಿ ಬೆಲ್ಲ. ಇದನ್ನ ನಮ್ಮ ಹಸ್ಬೆಂಡ್ ಅವ್ರು ರೆಡಿ ಮಾಡ್ಕೊಟ್ರು. ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ನಾನು ತಿಂದಿದ್ದೀನಿ, ನಿಮ್ಮನೆಲ್ಲೂ ಟ್ರೈ ಮಾಡಿ. ನಿಜವಾಗ್ಲೂ ಸಖತ್ ಟೇಸ್ಟಿ ಆಗಿರುತ್ತೆ. ಈ ಸ್ಪೂನ್ ಕೊಡು. ಆಮೇಲೆ ಇದು ಬಾದಾಮಿ ಮತ್ತೆ ಗೋಡಂಬಿ. ಎಮ್ಮಿ ದ್ರಾಕ್ಷಿ ಸ್ವಲ್ಪ ಜಾಸ್ತಿ ತಂದಿದ್ದೀನಿ, ಬಟ್ ಇಷ್ಟೊಂದು ಬೇಡ, ಸ್ವಲ್ಪ ಹಾಕ್ತೀನಿ. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಹೆವಿ ಸ್ವೀಟ್ ಆಗಿಬಿಟ್ರೆ ಕಷ್ಟ. ಸೊ ಇವಾಗ ಇದಕ್ಕೆ, ಅಯ್ಯೋ ಇದು ಚಿಕ್ಕದಾಯ್ತೇನಪ್ಪ. ಇರು ಸೇಮ್ ಅಮ್ಮ ಎರಡು. ಈ ಕಡೆ ಅರ್ಧ ಅರ್ಧ ಹಾಕು. ಇರು ಇದಕ್ಕೆ ಇದಾಕ್ಬಿಡ್ತೀನಿ ಫಸ್ಟ್. ಈಗ ಇದಕ್ಕೆ ಇಂಪಾರ್ಟೆಂಟ್ ತುಪ್ಪ ಹಾಕ್ತಾ ಇದೀನಿ ನೋಡಿ. ಯಾಕೆ ದಿಶು ಎಷ್ಟು ರಿಯಾಕ್ಷನ್ ಕೊಡ್ತಾಳೆ ನೋಡ್ಮ. ಸೊ ಇದನ್ನ ಇವಾಗ ಹಿಂಗೆ ಮಿಕ್ಸ್ ಮಾಡ್ಬೇಕು. ತಟ್ಟೆಲ್ ಹಾಕಿ ಮಿಕ್ಸ್ ಮಾಡ್ಲಾ? ಕೈಯಲ್ಲೇ ಮಾಡುದು. ಕೈಯಲ್ಲಿ ತಟ್ಟೆಗೆ ಹಾಕ್ಬಿಡು. ತಟ್ಟೆಲ್ ಹಾಕ್ಲಾ ಬಂಗಾರಿ? ಸರಿ. ಅಯ್ಯೋ ಬಿದ್ದೋಗಿದ್ದೆಲ್ಲ ಹಾಕ್ತಾವಳಿ ಇವಳು. ಕೈಯಲ್ಲೇ ಮಿಕ್ಸ್ ಮಾಡು. ಕೈಯಲ್ಲಿ ಮಿಕ್ಸ್ ಮಾಡ್ಲಾ? ಮಾಡು, ತೊಳೆದಿದ್ಯಲ್ಲ. ಕೈ ತೊಳ್ಕೊಂಡ್ ಬಂದಿದ್ದೀನಿ. ಸೊ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಮಾಡು ಹಿಂಗೆ. ಏನು? ಏನ್ ತರ್ತೀಯಾ? ಗೊತ್ತಿಲ್ಲ. ಬಾಟ್ಲಾ? ಏನ್ ಬಾಟ್ಲು? ಬಟ್ಲು ಅನ್ಸುತ್ತೆ. ಬಟ್ಲಾ? ತಂದ್ ಏನ್ ಮಾಡ್ತೀಯಾ? ನೀರ್ ಕುಡಿಯಕ? ಯಾರೋಗ್ ನೀನ್ ಯಾರ್ ಕರ್ಕೊಂಡ್ ಹೋಗ್ತಾರ? ಸುಮ್ನೆ ದಿಶು ಸ್ವಲ್ಪ ದಿಶು ಬಾ. ದಿಶು ಬಾ, ಮೈಕ್ ಹಾಕ್ತೀನಿ ಬಾ. ಇಲ್ಲಿ ಮಾಮ ಮೈಕ್ ಕೊಡ್ತಾರ ಬಾ. ಮೈಕ್ ಅಂದ್ರೆ. ಸೊ ಇವಾಗ ಎಲ್ಲ ರೆಡಿ ಆಯ್ತು. ಫಸ್ಟ್ ಸ್ವಲ್ಪ ಸ್ವಲ್ಪ ಹಾಕೊಡ್ತೀನಿ ಈ ಬೌಲ್ಗೆ, ಅಂದ್ರೆ ಟೇಸ್ಟ್ ನೋಡಕ್ಕೆ. ಇದ್ರಲ್ಲಿ ಟೇಸ್ಟ್ ನೋಡಕ್ ಮಾತ್ರ ಹಾಕೊಡ್ತೀನಿ, ಆಮೇಲೆ ಬೇರೆ ಹಾಕೊಡ್ತೀನಿ. ನನ್ಗೆ ದೊಡ್ಡ ಬೌಲ್ ಅಲ್ಲಿ ಕೊಡು. ದೊಡ್ಡ ಬೌಲ್ ಅಲ್ಲ, ಇದು ತಿನ್ಮ ಫಸ್ಟ್ ಟೇಸ್ಟ್ ನೋಡು. ಹಾಕೋ, ತಗೋಪಿ ಬಾ ಹತ್ರ. ಬಂದ್ಲು ನೋಡಿ. ಇದು ಕರ್ಗೋಯ್ತು ಅನ್ಸುತ್ತೆ ಇದೆಲ್ಲ. ಅವಳಿಗೆ ಹಾಕೊಡ್ತೀನಿ. ಏನು? ಬೆಲ್ಲ. ಬೆಲ್ಲ ಇದ್ರಲ್ಲಿ ಬೆಲ್ಲ ಆಕ್ಚುಲಿ. ತಗೊಂಬಂದ ಕುತ್ಕೋ. ಸಾಕ್ಮ. ಅಯ್ಯೋ ನಿನ್ನ ಕಾಲಿನ ಮಾಡ್ಬಿಟ್ಟು. ದಿಶಮ ತಗೋ, ನೀನ್ ಜಾಸ್ತಿ ಬೇಡ ನಿಂಗೆ. ಸ್ನೇಹಿತರೆ ಹೇಳ್ತೀನಿ ತಡಿ, ತಿಂದು ಟೇಸ್ಟ್ ಹೇಳ್ತೀನಿ ಅಂತಿರು.
ಯಾವ್ದೋ ಬೇಕರಿ ಸ್ವೀಟ್ ತರ ಇದೆ. ಹೌದಾ? ತುಪ್ಪ ಹಾಕಿದಲ್ಲ, ಹಾ. ತುಪ್ಪ ಹಾಕ್ಬಾರ್ದಿತ್ತು. ತುಪ್ಪ ಹಾಕ್ಬೇಕು ಮಾ. ತುಪ್ಪ ಹಾ. ತುಪ್ಪ ಹಾಕ್ಬೇಕು. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿದ್ಯಾ? ಸೇಮ್ ಬೇಕರಿಲಿ ಬರುತ್ತಲ್ಲ ಯಾವ್ದೋ ತುಪ್ಪದ ಸ್ವೀಟ್ಗಳು, ಹಾ. ಆ ತರ ಇದೆ. ಹೌದಾ? ದಿಶಮ್ಮ ನೀನ್ ತಿನ್ನು. ಇರು ಇರು ಇರು, ಚಿಕ್ಕದೊಂದು ನಾನು ತಿನ್ನಿಸ್ತೀನಿ ನಿಂಗೆ. ಹೆಂಗೈತೆ ಹೇಳು? ತಿನ್ನು ತಿನ್ನು ಫಸ್ಟ್. ಮಾಡುವ. ಇರು ಇರು. ಹೆಂಗಿದೆ? ದಿಶಮ್ಮ ನಿಜ ಚೆನ್ನಾಗಿಲ್ವಾ? ಕರೆಕ್ಟಾಗಿ ಹೇಳು ಅವ್ಳ ಮಕ್ಕದಲ್ಲೇ ಗೊತ್ತಾಗ್ತಿಲ್ವಾ? ದಿಶು ನಿಜ ಚೆನ್ನಾಗಿಲ್ವಾ? ಕೊಬ್ಬರಿ ಎಣ್ಣೆ ತರ್ಬೇಕಾ? ಇವಳೊಂದು ನೀನ್ ತಿನ್ನಪ್ಪ. ಹೆಂಗಿದೆ? ನೀನ್ ತಿಂದಲ್ಲ? ಹೆಂಗಿದೆ? ಚೆನ್ನಾಗಿದ್ಯಾ? ಇದು ತಗೋ ದಿಶು ನಿಂದು. ನೀನ್ ತಿನ್ನೋದಿದ್ರೆ ತಿನ್ನಿಲ್ಲ, ನಾನು ತಿಂತೀನಿ ಅದನ್ನ ಎತ್ಕೊಂಡು. ಇವಾಗ ನಮ್ಮ ಆದಿತ್ಯಂಗೆ ಕೊಡ್ತೀನಿ. ನಮ್ಮ ಆದಿತ್ಯ ರಿವ್ಯೂ ಹೇಳ್ತಾನೆ. ಇದು ಕ್ಯಾಮ್ರಾ ಇಸ್ಕೋತಾರ. ಆದಿತ್ಯ ಚೆನ್ನಾಗಿಲ್ಲ ಅಂತ ಹೇಳಿದಾಳೆ. ಸೊ ನೀನ್ ತಿಂದು ಹೆಂಗಿದೆ ಕರೆಕ್ಟಾಗಿ ಹೇಳು. ಸ್ಪೂನ್ ಎತ್ಕೋ. ಮಕ್ಕಳು ದೇವ್ರ ಸಮಾನ. ಇಲ್ಲ ಅವಳು ದಿಶಮ್ಮ ನಿಜ ಚೆನ್ನಾಗಿಲ್ಲ. ಹೆಂಗಿದೆ ಆದಿತ್ಯ? ತಿನ್ಲಿ. ಎಮ್ಮಿ ಎಮ್ಮಿ ಅಂತವಳು ಇವಾಗ. ಚೆನ್ನಾಗಿದ್ಯಾ? ಇವಳು ತಿಂದಿ ಆದ್ಮೇಲೆ ಇವಾಗ ಎಮ್ಮಿ ಎಮ್ಮಿ ಅಂತಿದ್ದಾಳೆ. ಹೆಂಗಿದಮ್ಮ? ಎಮ್ಮಿ ಎಮ್ಮಿ. ಇವಾಗ ಎಮ್ಮಿ ಎಮ್ಮಿ ಅಂತ ನೋಡಿ. ಸ್ನೇಹಿತರೆ, ಇದಕ್ಕೆ ಕಡಲೆಪುರಿ ಹಾಕ್ತಾರೆ ತಾನೇ? ಕಮೆಂಟ್ ಮಾಡಿ. ಕಡಲೆಪುರಿ, ಅವಲಕ್ಕಿ ನಿಜ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾರಿಗ ಇಷ್ಟ ಆಗಿಲ್ಲೋ ಗೊತ್ತಿಲ್ಲ, ನನ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಸೊ ನಿಮ್ ಮನೇಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಹಲಸಿನ ಹಣ್ಣು ತುಂಬಾ ಹಣ್ಣಾಗಿದ್ರೆ ಇನ್ನ ಸಖತ್ ಟೇಸ್ಟಿ ಆಗಿರುತ್ತೆ. ಸೊ ನಿಮ್ ಮನೇಲೂ ಟ್ರೈ ಮಾಡಿ. ಸೊ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಬಾಯ್ ಬಾಯ್ ದಿಶು. ಬಾಯ್. ಬಾಯ್.